ಹಾಯ್ ಹಲೋ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ರುಚಿಯಾಗಿ ಮೃದುವಾಗಿ ರಾಗಿ ಇಡ್ಲಿ ಯಾವ ಥರ ಮಾಡೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೇನೆ. ಬನ್ನಿ ಹಾಗಾದರೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರುವ. ನಾನಿಲ್ಲಿ 1 ಲೋಟದಷ್ಟು ರಾಗಿ ತಗೊಂಡಿದ್ದೇನೆ, ಇಡೀ ರಾಗಿ ಇದು. ಹಾಗೆ ಇಲ್ಲಿ ಇನ್ನು ಅದೇ ಲೋಟದಲ್ಲಿ 1 ಗ್ಲಾಸು ಅಕ್ಕಿ, ದೋಸೆ ಅಕ್ಕಿಯನ್ನು ತಗೊಂಡಿದ್ದೇನೆ. ದೋಸೆ ಅಕ್ಕಿ ಬೆಳ್ತಿಗೆ ಅದೇ ಲೋಟದಲ್ಲಿ 1 ಗ್ಲಾಸು ಉದ್ದಿನಬೇಳೆ, 3 ಲೋಟ ಆಯಿತು. 1 ಸ್ಪೂನಷ್ಟು ಮೆಂತ್ಯ. ಇಷ್ಟನ್ನು ನಾನು ನೆನೆಸಿಡ್ತಾ ಇದ್ದೇನೆ, ಒಂದು 5 ಗಂಟೆ ಕಾಲ ನೆನೆಸಿಡ್ತಾ ಇದ್ದೇನೆ. ಈಗ ರಾಗಿ ನೆನೆ ಹಾಕಿ ಒಂದು 5 ಗಂಟೆ ಆಯಿತು. ಈಗ ನಾನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಇದನ್ನು ರುಬ್ಬಿಕೊಂಡು ಬರ್ತೇನೆ. ನುಣ್ಣಗೆ ರುಬ್ಬಿಕೊಳ್ಬೇಕು, ಇದನ್ನು ತರಿ ಇಡಬಾರ್ದು. ರಾಗಿ ಹಿಟ್ಟು ಅರ್ಧೆಲ್ಲ ಆಯಿತು, ಮುಚ್ಚಿಡ್ತಾ ಇದ್ದೇನೆ. ನೋಡಿ, ಇದು ನೆಕ್ಸ್ಟ್ ಡೇ ಬೆಳಗ್ಗೆ ನೋಡಿ ಹಿಟ್ಟೆಲ್ಲ ರೆಡಿಯಾಗಿದೆ. ನೋಡಿ, ಸ್ವಲ್ಪ ಹುದುಗಿ ಬಂದಿದೆ, ನೋಡ್ಬೋದು ನೀವು. ನೋಡಿ, ರಾಗಿ ಇಡ್ಲಿ ತುಂಬ ಚೆನ್ನಾಗಿ ಬಂದಿದೆ, ನೀವು ನೋಡ್ಬೋದು ಇಲ್ಲಿ. ಹಾಗೆ ಯಾವಾಗಲೂ ಹೇಳುವ ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿದ್ರಲ್ಲ ರಾಗಿ ಇಡ್ಲಿ ಯಾವ ಥರ ಮಾಡೋದು ಅಂತ. ನೀವು ಮನೆಯಲ್ಲಿ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ. ಎಲ್ಲರಿಗೂ ಧನ್ಯವಾದಗಳು.